ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಏನಂತಾರೆ ಇದು ಭೀಮನ ಅಮಾವಾಸ್ಯೆ, ಸಾರಿ ಸಡನ್ನಾಗಿ ಬರಲಿಲ್ಲ ಬಾಯಿಗೆ. ಸೊ ಎಲ್ಲರೂ ಹಬ್ಬ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಸೊ ನಮ್ಮ ಕಡೆ ಎಲ್ಲ ಇದನ್ನೇನು ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ. ಮಾಮೂಲಿ ದೇವ್ರ ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಗಂಡನ ಪೂಜೆ ಮಾಡ್ತಾರೆ. ಅದನ್ನು ಕೆಲವ್ರು ಅಷ್ಟೇ ಮಾಡ್ತಾರೆ, ಎಲ್ಲರೂ ಮಾಡಲ್ಲ. ಅವ್ರವ್ರು ಇಷ್ಟಪಡೋವಂಥವ್ರು ಮಾಡ್ತಾರೆ. ಸೊ ಇವತ್ತು ನಮ್ಮ ಮನೇಲಿ ನಾನು ಸಿಂಪಲಾಗಿ ಪೂಜೆ ಮಾಡಿ ಅದಾದಮೇಲೆ ಇವಾಗ ದಿನಿಗೂ ಪೂಜೆ ಮಾಡಬೇಕು. ಅಂದರೆ ಆ ಥರ ಪೂಜೆ ಅಲ್ಲ, ದೇವ್ರ ಪೂಜೆ ಮಾಡೋ ಥರ ಪೂಜೆ ಮಾಡಬೇಕು. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ದೇವ್ರ ದೀಪ ಹಚ್ಚಿಬಿಟ್ಟು ಆಮೇಲೆ ಪಾದ ಪೂಜೆ ಮಾಡಬೇಕು. ಪಾದ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಇರುತ್ತೆ. ಸೊ ಭೀಮನ ಅಮಾವಾಸ್ಯೆ ಮುಖ್ಯವಾಗಿ ಏನಕ್ಕೆ ಮಾಡ್ತಾರಪ್ಪ ಅಂತ ಅಂದರೆ, ನಾನು ತಿಳ್ಕೊಂಡಿರೋದು ಸಿಂಪಲಾಗಿ ಗಂಡನ ಆಯಸ್ಸು ಹೆಚ್ಚಾಗಲಿ, ಅರಿಶಿನ ಕುಂಕುಮ ಭಾಗ್ಯ ಇನ್ನೂ ಸ್ವಲ್ಪ ಚೆನ್ನಾಗಿರಲಿ 100 ವರ್ಷ ಅಂತ ಬೇಡ್ಕೊತಾರೆ. ಅವ್ರಿಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಬರಬಾರ್ದು, ಮತ್ತು ಗಂಡ ಹೆಂಡತಿ ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು ಅಂತ ಹೇಳ್ಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡೋದು ಇವತ್ತಿನ ವಿಶೇಷ. ಪೂಜೆಗೆ ಫುಲ್ಲು ರೆಡಿ ಮಾಡಿಟ್ಟಿದ್ದೀನಿ. ಸೊ ಪೂಜೆ ಮಾಡಿ ಆಮೇಲೆ ಗೆಟ್ ಬ್ಯಾಕ್ ಹಾಕ್ತೀನಿ, ಓಕೆನಾ? ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಹೂವು ಕುಂಕುಮ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಮ್ಮ ಮಗನ ಜೊತೆ ಆಟ ಆಡ್ಕೊಂಡು ಹಂಗೆ ಬ್ಯುಸಿ ಆಗಿಬಿಟ್ಟಿದ್ದಾನೆ, ಕರಿತಾನೇ ಇದ್ದೀನಿ. ಸುಂದರ ಆಟ ನೆನ್ಸ್ಕೊಡೋ ಒಂದು ಭಯ ಅಂತೀನಿ ಅಂತ. ಗಂಟೆ ತಂದು ವರ್ಷಕ್ಕೆ ದೇವರೈತೆ. ಇಲ್ಲ ಮಮ್ಮಿ, ನಿಂತುಂಟು. ನಿಂಗೆ ರಾಖಿ ಹಬ್ಬಕ್ಕೆ ಅಕ್ಕನ ಕೈ ಕಟ್ಸ್ತೀನಿ. ಧರ್ಮಲಕ್ಷ್ಮಿ ಕಟ್ಕೊಂಡು ಆಮೇಲೆ ಕಟ್ಕೊಡ್ತೀನಿ. ಪಪ್ಪನ ಹಾಕ್ಬಿಟ್ಟು ಮೂರು ಕೈಗೆ ಬ್ಯಾಂಡೇಜ್ ಮಾಡಿ ಕೈ ಜೂಮ್ ಹಾಕೊಡ್ತೀನಿ. ಎಸ್ ಪೂಜೆ ಆಯಿತು. ನೋಡಿ, ನನ್ನ ಕೈ ಸ್ವಲ್ಪ ನೋವಾಗಿದೆ, ಏಟಾಗಿದೆ. ಹಂಗಾಗಿ ಕೈಯಲ್ಲಿ ಪ್ಲಾಸ್ಟರ್ ಹಂಗೆ ಇದೆ. ಮೂರು ಹಾಕ್ಕೊಂಡಿದ್ದೀನಿ. ಯಾರು ಈ ಥರ ಹಾಕ್ಕೊಂಡಿರಲ್ಲ. ಪೂಜೆ ಎಲ್ಲ ಮುಗೀತು. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ರೆಡಿ ಆಗಿಬಿಟ್ಟು, ರೆಡಿ ಏನಾಗಂಗಿಲ್ಲ, ಮುಂದೆ ಹೋಗೋದಷ್ಟೇ, ಹೊರಡ್ಬೇಕಷ್ಟೇ. ಸೊ ಹಾಗೆ ಬ್ಲಾಗ್ನ ನೋಡ್ತಾ ಇದ್ದೀನಿ. ಪೂಜೆ ಸಿಂಪಲಾಗಿ ಮಾಡಿದ್ದು ನೋಡಿ, ಎಲ್ಲ ಆಯಿತು. ವಿಡಿಯೋ ನೋಡಿರ್ತೀರಲ್ಲ,
ಅಪ್ಪು ನನಗೂ ಮಾಡು ಅಂತಿದ್ದೀನಿ. ಅವ್ರ ಪಪ್ಪಂಗೆ ಮಾಡ್ತಾ ಇರೋದಕ್ಕೆ ಏನೋ ಮಾಡ್ತಿದ್ದಾಳಲ್ಲ ನಮ್ಮಮ್ಮ ಪಪ್ಪಂಗೆ ಅಂತ ಡೌಟ್ ಅವನಿಗೆ. ಅದು ಅವನಿಗೆ ಹಂಗೂ ಸ್ವಲ್ಪ ಅಕ್ಕಿ ತಲೆ ಬೆಲೆ ಹಾಕ್ಸ್ಕೊಂಡಿದ್ದ ನೋಡ್ರಿ. ನೀನು ದೊಡ್ಡವನಾದ್ಮೇಲೆ, ನೀನು ಮದುವೆ ಆದಮೇಲೆ ನಿನ್ನ ವೈಫ್ ಮಾಡ್ತಾಳೆ ಆಯಿತಾ. ಅದು ಕೂರಿಸ್ಬಿಟ್ಟು ಅಯ್ಯೋ ಬೀಳ್ತಿದ್ದ ಜಾಣ ಬಂಗಡಿ. ಪೂಜೆ ಎಲ್ಲ ಮುಗಿದ್ಮೇಲೆ ನೋಡಿ ಗೈಸ್ ಮಸಾಲೆ ಪೂರಿ ತರಿಸ್ಕೊಂಡು ತಿಂತವನೇ. ಅಡುಗೆ ಮಾಡಿದ್ದೆ, ಆದರೆ ಇವತ್ತೇನು ಸ್ಪೆಷಲ್ ಅಡುಗೆ ಮಾಡಿಲ್ಲ, ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ಹಾಗಾಗಿ ತಾನೇ ಮಸಾಲೆ ಪೂರಿ ತಿನ್ನಕ್ಕೆ ಹೋಗಿದ್ದ ಅಂತ ಹೇಳ್ಬಿಟ್ಟು ಇವನಿಗೂ ತಿನ್ನಂಗಾಯ್ತು ಅಂತ ಹೇಳ್ಬಿಟ್ಟು ಇವಾಗ ತರಿಸ್ಕೊಂಡು ತಿಂತಾ ಇದ್ದಾನೆ. ಮಿಕ್ಸ್ ಮಾಡ. ಆ ಟಿ ವಿ ನೋಡ್ಕೊಂಡು ಮ್ಯಾಚ್ ಇದ್ದರೆ ಅವ್ನ ಕಣ್ಣಲ್ಲಿ ಇರೋದೇ ಇಲ್ಲ ನೋಡಿ, ಫುಲ್ಲು ಟಿ ವಿ ಮೇಲೇ ಇರುತ್ತೆ. ಅಲ್ಲಿ ಏನಾಗ್ತಾವನೆ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಆಗ್ತಾ ಇರ್ತಾನೆ. ಪೂರಿ ಆಗ್ತಿದ್ಯಾ, ಕರೆಕ್ಟಾಗಿ ಆಗ್ತಿದ್ಯಾ. ಆದರೆ ಟಿ ವಿ ಮೇಲೆ ಒಂದು ಕಣ್ಣು ಹೋಗುತ್ತೆ, ಪಾತ್ರೆ ಮೇಲೆ ಒಂದು ಕಣ್ಣೆ ಹೋಗುತ್ತೆ. ಟಿ ವಿ ಮೇಲೆ ಪಾತ್ರೆ ಮೇಲೆ, ಟಿ ವಿ ಮೇಲೆ ಪಾತ್ರೆ ಮೇಲೆ. ಈಗ ಅಮ್ಮ ಮನೆಗೆ ಬಂದ್ವಿ. ಬಿಸಿ ಬಿಸಿ ಜೋಳ, ಸುಟ್ಟಿರೋ ಜೋಳ ಯಾರ್ಯಾರು ಈ ಥರ ಟೇಸ್ಟ್ ಮಾಡಿದ್ದೀರಾ? ನನಗೆ ಇದು ಫೇವ್ರೇಟು. ಚಿಕ್ಕ ವಯಸ್ಸಲ್ಲಿ ತುಂಬ ತಗೊಂಡು ತಿಂತಾಯಿದ್ದೆ. ತುಂಬ ದಿನ ಆದಮೇಲೆ ಇವತ್ತು ತಿಂತಾಯಿದ್ದೀನಿ. ಸಖತ್ತಾಗಿರುತ್ತೆ ಟೇಸ್ಟ್. ನಿಮಗೂ ಫೇವ್ರೇಟಾ? ನಿಂಗೋ ಸಿಕ್ಕಿಗೆ ತಿಂತಾನೆ. ನಮ್ಗೆ ಹಂಗಿಲ್ಲ, ಕೆಲವೊಂದು ಮಾತ್ರನೇ ತಿನ್ನೋದು. ಸಕ್ಕತ್ತಾಗಿದೆ. ತೊಳಿ ಇಳ್ತೀನಿ, ತಿಂದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ. ಅವ್ನು ಡೋಲು ಬೇರೆ ಇದ್ದಾನೆ ಕಾಲ ಮೇಲೆ, ಅವನ್ನ ತೋರ್ಸೋಕ್ಕಾಗಲ್ಲ. ಇವಾಗ ಟೆಂಪಲ್ಗೆ ಹೊರಟಿದ್ದೀವಿ ಗೈಸ್. ನಮ್ಮ ಅಪ್ಪು ನೋಡಿ ಬ್ಯಾಗ್ ತಗ್ಲಾಕೊಂಡು ಚಪ್ಪಲಿ ಹಾಕೊಂಡು ಊರಿಗೆ ಮುಂಚೆ ನಿಂತ್ಕೊಂಡ್ಬಿಡ್ತಾನೆ ಬಾ ಅಂದರೆ. ಈ ಮಹಾತಾಯಿ ಇನ್ನೂ ಬರೋದ್ರಲ್ಲೇ ಅವಳೆ ಪುಣ್ಯತಿಥಿ. ಬಾ ಬರ್ರಿ ಬೇಗ. ಪಾಪನ್ ಬಿಟ್ಬಿಟ್ಟು ಹೋಗ್ಬೇಕು, ಬೇಗ ಬರಬೇಕು. ನಾಲ್ಕು ಶುರು ಮಾಡ್ಕೊತಾನಿಲ್ಲ ಅಂದ್ರೆ ಅವನು ಗೈಸ್. ಇವತ್ತಿನ ವಿಡಿಯೋ ಇಷ್ಟೇ. ಸೊ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನು ಕೂಡ ಮರಿಬೇಡಿ. ಸೊ ಇವಾಗ ಮಲಗೋ ಟೈಮ್ ಆಯಿತು. ಎಲ್ಲರಿಗೂ ಗುಡ್ ನೈಟ್, ಲವ್ ಯು ಆಲ್, ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಮಾಡಪ್ಪು, ಬಾಯ್ ಏನು ಈಗ ಹೇಳ್ದಲ್ಲೋ ಬಾಯ್ ಅಂತ. ಈಗ ಬಾಯ್ ಅಂತ ಅಷ್ಟು ಬೇಗ ಸುಮ್ಮನೆ ಬಾಯ್ ಮುಚ್ಕೊಂಬಿಟ್ಟ. ಓಕೆ ಗೈಸ್, ಬಾಯ್, ಲವ್ ಯು ಆಲ್. ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ.